ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ 17 ಮತ್ತು 18ನೇ ಕಂತಿನ ಬಗ್ಗೆ ಮುಖ್ಯವಾದ ಮಾಹಿತಿ ಇದೆ. ಅದರಲ್ಲೂ ಕೂಡ ಆಶ್ಚರ್ಯ ಆಗೋದೇನಪ್ಪ ಅಂದರೆ, ಗೃಹಲಕ್ಷ್ಮಿ 17ನೇ ಕಂತು ಇನ್ನೂ ಕೂಡ 40% ಜನರಿಗೆ, ಓಕೆನಾ, 1,20,00,000 ಫಲಾನುಭವಿಗಳು ಅಂತ ಇಟ್ಕೊಂಡ್ರು ಸುಮಾರು 48 ಲಕ್ಷ ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಜಮಾ ಆಗಿಲ್ಲ. ಅದರಲ್ಲೂ ಕೂಡ ಮಂಡ್ಯ, ಹಾಸನ, ಕೊಡಗು, ಮೈಸೂರು, ಆಮೇಲೆ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಇವತ್ತು ಬೆಳಗ್ಗೆ ನೋಡೋಣ ಅಂತ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಇನ್ನೂ ಕೂಡ 60% ಜನ ಹಣ ಜಮಾ ಆಗಿದೆ ಅಂತ ಹಾಕಿದ್ದಾರೆ. 40% ಜನ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ 17ನೇ ಕಂತು ಅಂತ ಹಾಕಿದ್ದಾರೆ. 18ನೇ ಕಂತು ಬಗ್ಗೆ ಏನು ಇಂಪಾರ್ಟೆಂಟ್ ಅಪ್ಡೇಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯವೂ ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ. ಏನೆಲ್ಲ ಒಂದು ಹೊಸತನವನ್ನು ಹುಡುಕಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾನೆ ಇರ್ತೀವಿ. ಹಾಗಾಗಿ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಕೂಡ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡೋದನ್ನು ಮರಿಬೇಡಿ, ಓಕೆನಾ. ಈಗ ನಾನು ಸಹಜವಾಗಿ ನಿಮಗೆ ಎಲ್ಲ ತಿಂಗಳ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿಸ್ತಾ ಇದ್ದೆ. ಬಟ್ ನಿಮಗೂ ಕೂಡ ಕುತೂಹಲ ಇರ್ಬೋದು, ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಯಾವಾಗ ಜಮಾ ಆಗ್ಬೋದು, ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಏನಾದರೂ ಪುಷ್ಟು DBT ಬಂದಿದೆಯಾ ಅಥವಾ ಪ್ರೋಸೆಸ್ ಹಂತದಲ್ಲಿದೆಯಾ, ಏನಾಗಿದೆ. ಯಾಕೆಂದರೆ ಈಗ ಆಲ್ರೆಡಿ ಮಾರ್ಚ್ 21ನೇ ತಾರೀಕು ಬಂದಾಗಿದೆ. ಇನ್ನು ಕೇವಲ ಇನ್ನೊಂದು ವಾರ 8-10 ದಿನ ಇದೆ ಮಾರ್ಚ್ ತಿಂಗಳು ಮುಗಿಲಿಕ್ಕೆ. ಮಾರ್ಚ್ ಯುಗಾದಿ ಹಬ್ಬಕ್ಕೆ ಅಥವಾ ಮಾರ್ಚ್ ಎಂಡಲ್ಲಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ಈಗ ಆಲ್ರೆಡಿ ಮಾಹಿತಿ ಬಂದಿದೆ. ಸಹಜವಾಗಿ ನಾವು ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡುವಂಥ ವೆಬ್ಸೈಟಲ್ಲಿ ಸೆಲೆಕ್ಟ್ ಮಾಡುವಾಗ ಅವರು ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನಲ್ಲಿ ನೀವು ಹೋಗಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡುವಾಗ ಆ ಮಂತು ಮತ್ತು ಇಯರ್ ತೋರಿಸ್ತಾ ಇರುತ್ತೆ. ಅದರಲ್ಲಿ ಈಗ ಸದ್ಯಕ್ಕೆ ನಾವು ಚೆಕ್ ಮಾಡೋದಕ್ಕೆ ಹೋದರೆ ಈಗ 18ನೇ ಕಂತು ಅಂದರೆ ಜನವರಿ 2025. ಇನ್ನೂ ಕೂಡ ಅರ್ಜಿ ಸ್ಟೇಟಸ್ ಚೆಕ್ ಮಾಡುವ ವೆಬ್ಸೈಟಲ್ಲಿ ಜನವರಿ 2025 ಅಂದರೆ ಗೃಹಲಕ್ಷ್ಮಿ 18ನೇ ಕಂತು ಇನ್ನೂ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ, ಓಕೆನಾ. ಈಗಿರುವಂಥ ಅಪ್ಡೇಟನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಈ ಒಂದು ಜನವರಿ 18ನೇ ಕಂತಿನ ಒಂದು ಸ್ಟೇಟಸ್ಸು ಇನ್ನು ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಅಲ್ಲಿ ನಿಮಗೆ ಡಿಸ್ಪ್ಲೇನೇ ಆಗ್ತಾ ಇಲ್ಲ, ಓಕೆನಾ. ಹಾಗಾಗಿ ಇನ್ನು ಅಲ್ಲಿ ಡಿಸ್ಪ್ಲೇ ಆಗಿ ಪ್ರೋಸೆಸ್ ಆಗಿ ಪುಷ್ಟು DBTಗೆ ಬರಬೇಕು. ಸರ್ಕಾರ ಮನಸ್ಸು ಮಾಡಿದ್ರೆ ಇನ್ನೊಂದು ವಾರದಲ್ಲಿ ಆಗುವಂಥ ಸಾಧ್ಯತೆ ಇದೆ. ಏನಾದರೂ ಇನ್ನೂ ಡಿಲೇ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಅರ್ಜಿ ಸ್ಟೇಟಸ್ ಪುಷ್ಟು DBT ಇದೆಯಾ, ಅಟ್ಲೀಸ್ಟ್ ಡಿಸ್ಪ್ಲೇ ಆಗ್ತಾ ಇದೆಯಾ ಇಲ್ಲೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ. ಪ್ರತಿ ಹಂತದಲ್ಲೂ ಕೂಡ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತಾನೆ ಇರ್ತೀನಿ. ಸದ್ಯಕ್ಕಂತೂ ಈಗ ಇನ್ನೂ 18ನೇ ಕಂತು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇಲ್ಲ, ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.